ಟಿಕೆಟ್ ಟು ಟಾಪ್ 6 ಟಾಸ್ಕ್ ಶಿಖರದಲ್ಲಿ ನಿಂತು ಜಯ ಬಿಗ್ ಬಾಸ್ ಎಂದು ಘೋಷಣೆ ಕೂಗಬೇಕು. ಬಿಗ್ ಬಾಸ್ ಮನೆಯಲ್ಲಿ ವಾರ ಪೂರ್ತಿ ಟಿಕೆಟ್ ಟು ಟಾಪ್ 6 ಅನ್ನೋ ಒಂದು ಟಾಸ್ಕ್ಗಳು ನಡೀತು. ಆ ಟಾಸ್ಕ್ ಅಲ್ಲಿ ಗೆದ್ದು 4 ಜನ ಟಾಪ್ 6 ಗೆ ಆಯ್ಕೆ ಆದ್ರು. ಆ 4 ಜನಕ್ಕೆ ಈಗ ಟಿಕೆಟ್ ಟು ಫಿನಾಲೆ ಅನ್ನೋ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಯಾರು ಗೆಲ್ತಾರೋ ಡೈರೆಕ್ಟ್ ಫೈನಲ್ ಗೆ ಹೋಗಿ ಕುತ್ಕೊಳ್ತಾರೆ. ಸೊ ಫೈನಲ್ ವಾರ ಗಂಟ ಅವ್ರನ್ನ ಎಲಿಮಿನೇಟ್ ಮಾಡುವಂತಿಲ್ಲ. ಅದಕ್ಕೆ ಅದ್ಭುತವಾದಂತಹ ಒಂದು ಸೆಟ್ ಅನ್ನ ಹಾಕಿದ್ರು. ಹೋದ ವರ್ಷ ನಡೆದಿದ್ದಂತಹ ಈ ಟಾಸ್ಕ್ ಸೇಮ್ ಟಾಸ್ಕ್. ಇದನ್ನೇ ಗೆದ್ದು ಹನುಮಂತ ಅವರು ಡೈರೆಕ್ಟ್ ಟಿಕೆಟ್ ಟು ಫಿನಾಲೆ ಒಂದು ಟಿಕೆಟ್ ಅನ್ನ ತಗೊಂಡು ಫೈನಲ್ ಕೂಡ ಗೆದ್ದಿದ್ರು. ಆ ಟಾಸ್ಕ್ ಅನ್ನ ಆಡುವಂತಹ ಬರದಲ್ಲಿ ಅಶ್ವಿನಿ ಅವರು ಮೇಲಿಂದ ಬಿದ್ದಿದ್ದಾರೆ. ಸೊ ಈಗ ಬಿಟ್ಟಿರುವಂತಹ ಒಂದು ಪ್ರೋಮೋನು ಕೂಡ ನೀವು ನೋಡಿರಬಹುದಾಗಿದೆ. ಅದರಲ್ಲಿ ಅಶ್ವಿನಿ ಅವರು ಮೇಲಿಂದ ಒಂದೇ ಸಲ ಬಿದ್ದೇ ಬಿಡ್ತಾರೆ. ತುಂಬಾ ಹೈಟ್ ಇಂದ ಮೇಲಿಂದ ಬಿದ್ದ್ಬಿಡ್ತಾರೆ. ಅಷ್ಟರಲ್ಲಿ ಅವರಿಗೆ ಒಂದು ಸಪೋರ್ಟ್ ಆಗಿ ಕೊಟ್ಟಿದ್ದಂತಹ ಕ್ರೈನಿನ ಒಂದು ಸಪೋರ್ಟ್ ಏನಿತ್ತು ಅದರಿಂದ ಅವರು ಸ್ವಲ್ಪದಲ್ಲೇ ಬಚಾವಾಗಿರೋದು ಕೂಡ ಬೆಳಕಿಗೆ ಬಂದಿದೆ. ನಿಮಗೆ ಗೊತ್ತಿರಬಹುದು, ಮನೆಯಲ್ಲಿ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ, ಅದ್ಭುತವಾದಂತಹ ಟಾಸ್ಕ್. ಇದಕ್ಕೆ ಒಬ್ಬೊಬ್ರು ಸಪೋರ್ಟರ್ ಅನ್ನು ಕೂಡ ತಗೊಳ್ಬೇಕಾಗತ್ತೆ. ಪ್ರತಿಯೊಬ್ರು ಒಬ್ಬೊಬ್ರು ಸಪೋರ್ಟ್ ಅನ್ನ ತಗೊಂಡಿದ್ದಾರೆ. ಸೊ ಗಿಲ್ಲಿ ಅವರು ಕಾವ್ಯ ಅವರು ಸಪೋರ್ಟ್ ಆಗಿ ಹೋಗಿದ್ರೆ, ರಾಶಿಕಾ ಅವರು ಧನು ಅವರ ಸಪೋರ್ಟ್ ಹೋಗಿದ್ದಾರೆ. ಹಾಗೆ ನಿಮಗೆ ಗೊತ್ತಿರಬಹುದು ಧ್ರುವಂತ್ ಅವರು ಅಶ್ವಿನಿ ಅವರ ಸಪೋರ್ಟ್, ರಘುವಣ್ಣನ ಸಪೋರ್ಟ್ ನಮ್ಮ ರಕ್ಷಿತಾ ಅವರು ಇರಬಹುದು ಅಂತ ಹೇಳಿ ನನ್ನ ಗೆಸ್ ಆಗಿತ್ತು. ಬಟ್ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿರ್ತಾರೆ. ಯಾರು ಬೇಗ ಮುಗಿಸಿತಾರೋ ಅವರು ಡೈರೆಕ್ಟ್ ಫೈನಲ್ ಗೆ ಎಂಟ್ರಿ ಕೊಡುವಂತಹ ಚಾನ್ಸ್ ಅನ್ನ ಪಡ್ಕೊಳ್ತಾರೆ. ಇವರ ಜೊತೆಗೆ ಕೇವಲ ಈ ನೋಡಿದಂತೆ 7 ಜನದಲ್ಲಿ 4 ಜನಕ್ಕೆ ಚಾನ್ಸ್ ಸಿಗುವಂತದ್ದು. ಇನ್ನು 2 ವಾರದಲ್ಲಿ ಅಂದ್ರೆ ಇನ್ನು ಒಂದೇ ಒಂದು ವಾರದಲ್ಲಿ 3 ಜನ ಮನೆಗೆ ಹೋಗ್ತಾರೆ. ಸೊ ಈ ಒಂದು ಫೈನಲ್ ಅನ್ನ ಯಾರು ಗೆದ್ದಿದ್ದಾರೋ ಖಂಡಿತ ಗೊತ್ತಿಲ್ಲ. ಬಟ್ ಈ ಆಟವನ್ನ ತುಂಬಾ ಜನ ತುಂಬಾ ಸ್ಪೀಡ್ ಆಗಿ ಆಡ್ತಿರ್ತಾರೆ. ಸೊ ನಿಮಗೆ ಗೊತ್ತಿರಬಹುದು, ಅವರಿಗೆ ಸಪೋರ್ಟ್ ಕೊಟ್ಟಿರುವಂತಹ ಒಬ್ಬ ವ್ಯಕ್ತಿ ಹೋಗಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇಟ್ಟಿರುವಂತಹ ಸಾರ್ವೆ ಕೋಲುಗಳನ್ನ ಎತ್ಕೊಂಡು ಬಂದು ಇವರಿಗೆ ಕೊಡಬೇಕು. ಅವರೆಲ್ಲನೂ ಕೂಡ ತಂದು ಕೊಟ್ಟ ನಂತರ ಇವರ ಆಟವನ್ನ ಶುರು ಮಾಡಬೇಕು. ಒಂದೊಂದೇ ಏಣಿ ಅಂತೆ ಆ ಸಾರ್ವೆ ಕೋಲುಗಳನ್ನ ಜೋಡಿಸ್ಕೊಂಡು ಅದರ ಮೇಲೆ ಹತ್ತಿ ಆ ಮೇಲೆ ಫುಲ್ ಟಾಪಿನ ಮೇಲೆ ಇರುವಂತಹ ಬಾವುಟವನ್ನ ಎತ್ತಿ ಹಿಡಿದು ಜೈ ಬಿಗ್ ಬಾಸ್ ಅಂತ ಹೇಳಿ ಕೂಗಬೇಕು. ಈ ಟಾಸ್ಕ್ ಅನ್ನ ಆಡುವಂತಹ ಬರದಲ್ಲಿ ಅಶ್ವಿನಿ ಅವರು ತುಂಬಾ ಮೇಲೆ ಹೋಗಿರ್ತಾರೆ. ಆ ಸಮಯದಲ್ಲಿ ಅವರಿಗೆ ಗ್ರಿಪ್ ಅನ್ನೋದು ತಪ್ಪು ಬಿಡತ್ತೆ. ಮೇಲಿಂದ ಒಂದೇ ಸಲ ಆ ಕೋಲುಗಳನ್ನೆಲ್ಲವನ್ನು ಬಿಟ್ಟು ಬಿಡ್ತಾರೆ. ಒಂದೇ ಸಲ ಕೆಳಗಡೆ ಜಾರಿ ಬೀಳುವಂತ ಸಂದರ್ಭದ ಬಂದ್ಬಿಡತ್ತೆ. ಮನೆಯಲ್ಲಿ ಕೂತಿದ್ದಂತಹ ಎಲ್ಲಾ ಸ್ಪರ್ಧಿಗಳು ಕೂಡ ಸಿಕ್ಕಾಪಟ್ಟೆ ಗಾಬರಿಗಳಾಗ್ಬಿಡ್ತಾರೆ. ಅಯ್ಯೋ ಬಿದ್ದು ಏನು ಹಾಗೆ ಬಿಡ್ತು ಅನ್ನೋಷ್ಟರಲ್ಲಿ ಸದ್ಯಕ್ಕೆ ಹಿಂದೆ ಕೊಟ್ಟಿದ್ದಂತಹ ಒಂದು ಕ್ರೇನಿನ ಸಪೋರ್ಟ್ ಏನಿತ್ತು ಆ ದಾರ ಅವರನ್ನ ಹಿಡ್ಕೊಳ್ಳುತ್ತೆ. ಅಂಥದ್ರಲ್ಲಿ ಅವರು ಸದ್ಯಕ್ಕೆ ಅಲ್ಲೇ ನೇತು ಹಾಕೊಳ್ತಾರೆ. ಇಲ್ಲ ಅಂದ್ರೆ ಅವರು ತುಂಬಾ ದೊಡ್ಡ ಪೆಟ್ಟು ತಿನ್ಬೇಕಾಗಿತ್ತು. ಸೊ ಈ ಸಂದರ್ಭದಲ್ಲಿ ಬಟ್ ಈ ಟಾಸ್ಕ್ ಅನ್ನ ಗೆದ್ದಿರುವಂತದ್ದು ಯಾರು ಅಂತ ಹೇಳಿ ನಾವು ಈಸಿಯಾಗಿ ಗೆಸ್ ಮಾಡಬಹುದು. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಟಾಸ್ಕ್ ಅನ್ನ ಆಡ್ತಿದ್ದಂತ ತುಂಬಾ ಒಳ್ಳೆ ಸ್ಪರ್ಧೆ ಅಂದ್ರೆ ಅದು ಧನುಷು, ಹುಡುಗಿರಲ್ಲಿ ರಾಶಿಕಾ. ಇವರಿಬ್ಬರಿಗೂ ಕೂಡ ಒಂದೇ ಸಪೋರ್ಟ್ ಸಿಕ್ಕಿರೋದ್ರಿಂದಾಗಿ ಇವರಿಬ್ಬರು ಬೇಗ ಮುಗಿಸಿರ್ತಾರೆ. ಹಾಗೂ ಈ ಎತ್ತರ ಏರುವಂತಹ ಟಾಸ್ಕ್ ಆಗಿರೋದ್ರಿಂದ ಧನುಷ್ಗೆ ತುಂಬಾ ಈಸಿ ಆಗುತ್ತೆ. ನೋಡೋದಂತೆ 3 ಜನಕ್ಕೂ ಕೂಡ ಸ್ವಲ್ಪ ಡೇಂಜರ್ ಆಗ್ಬೋದು. ಅದರಿಂದ ಧನುಷ್ ಅವರು ಗೆದ್ದು ಮೊದಲ ಫೈನಲಿಸ್ಟ್ ಆಗಿರೋದ್ರಲ್ಲಿ ಡೌಟ್ ಇಲ್ಲ ಅಂತ ಹೇಳಿ ನನಗೆ ಅನಿಸ್ತು.